ನಮಸ್ಕಾರ ಸ್ನೇಹಿತರೆ. ಸಣ್ಣ ವಯಸ್ಸಿನಿಂದಲೂ ನಮಗೆ ಒಂದು ಭಯವನ್ನು ಹುಟ್ಟಿಸಲಾಗಿದೆ. ತಪ್ಪು ಮಾಡಿದರೆ ಪಾಪ ಸುತ್ತುತ್ತದೆ, ದೇವಸ್ಥಾನಕ್ಕೆ ಹೋಗಿ ಹಣ ಕೊಟ್ಟರೆ ಪುಣ್ಯ ಬರುತ್ತದೆ ಎಂದು ನಂಬಿಸಲಾಗಿದೆ. ಆದರೆ ನಿಜವಾಗಿಯೂ ಪಾಪ ಮತ್ತು ಪುಣ್ಯ ಎಂದರೆ ಏನು? ಇವು ಯಾವುದೋ ಸ್ವರ್ಗ ನರಕದ ಬ್ಯಾಂಕ್ ಬ್ಯಾಲೆನ್ಸ್ ಎಂದುಕೊಂಡಿದ್ದೀರಾ? ಗೌತಮ ಬುದ್ಧ ಹೇಳುತ್ತಾರೆ, ನಿಮ್ಮ ಆಲೋಚನೆಯೇ ನಿಮ್ಮ ಪಾಪ, ನಿಮ್ಮ ನಡವಳಿಕೆಯೇ ನಿಮ್ಮ ಪುಣ್ಯ. ದೇವರ ಹೆಸರಿನಲ್ಲಿ ನೀವು ಮಾಡುವ ವ್ಯವಹಾರಗಳು ನಿಮ್ಮ ಪಾಪವನ್ನು ತೊಳೆದುಹಾಕಲು ಸಾಧ್ಯವೇ? ಈ ಕಟು ಸತ್ಯದ ವಿಡಿಯೋ ನಿಮ್ಮ ಅಂಧಶ್ರದ್ಧೆಯ ಗೋಡೆಯನ್ನು ಚೂರು ಮಾಡುತ್ತದೆ. ಒಮ್ಮೆ ಬುದ್ಧನ ಹತ್ತಿರ ಒಬ್ಬ ವ್ಯಕ್ತಿ ಬಂದು ಕೇಳಿದ, ಬುದ್ಧನೇ, ನಾನು ಅದೆಷ್ಟೋ ಕೆಟ್ಟ ಕೆಲಸಗಳನ್ನು ಮಾಡಿದ್ದೇನೆ. ಈಗ ನದಿಗಳಲ್ಲಿ ಸ್ನಾನ ಮಾಡಿದರೆ ನನ್ನ ಪಾಪಗಳೆಲ್ಲ ತೊಳೆದು ಹೋಗುತ್ತವೆಯೇ? ಬುದ್ಧ ನಗುತ್ತಾ ಹೇಳಿದರು, ಸೋದರನೇ, ಒಂದು ವೇಳೆ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಪಾಪ ಹೋದರೆ ಆ ನದಿಯಲ್ಲಿರುವ ಮೀನುಗಳು ಮತ್ತು ಕಪ್ಪೆಗಳು ಈಗಾಗಲೇ ಸ್ವರ್ಗಕ್ಕೆ ಹೋಗಬೇಕಿತ್ತು. ಸ್ನೇಹಿತರೆ, ಈ ಮಾತು ಇವತ್ತಿನ ನಮಗೆ ಎಷ್ಟು ನಾಟುತ್ತದೆ ನೋಡಿ. ನಾವು ಹೊರಗೆ ದಾನಧರ್ಮ ಮಾಡುತ್ತೇವೆ, ಆದರೆ ಒಳಗಡೆ ದ್ವೇಷ ಮತ್ತು ಅಸೂಯೆಯನ್ನು ತುಂಬಿಕೊಂಡಿದ್ದೇವೆ. ಬುದ್ಧನ ಪ್ರಕಾರ ಪಾಪ ಎನ್ನುವುದು ಬೇರೆ ಯಾವುದೋ ಶಕ್ತಿ ನಿಮಗೆ ನೀಡುವ ಶಿಕ್ಷೆಯಲ್ಲ, ಅದು ನಿಮ್ಮ ತಪ್ಪಾದ ನಿರ್ಧಾರಗಳ ಫಲ. ಇನ್ನೊಬ್ಬರಿಗೆ ನೋವು ನೀಡುವುದು, ಸುಳ್ಳು ಹೇಳುವುದು ಮತ್ತು ಸ್ವಾರ್ಥಕ್ಕಾಗಿ ಬದುಕುವುದು ಅತಿದೊಡ್ಡ ಪಾಪ. ಇದನ್ನು ತೊಳೆಯಲು ಯಾವ ಗಂಗೆಯಿಂದಲೂ ಸಾಧ್ಯವಿಲ್ಲ. ಪುಣ್ಯ ಎಂದರೆ ಕೇವಲ ದೇವಸ್ಥಾನದ ಹುಂಡಿಗೆ ಹಣ ಹಾಕುವುದಲ್ಲ, ಅಸಹಾಯಕನ ಕಣ್ಣೀರು ಒರೆಸುವುದು, ಪ್ರಾಣಿಗಳಿಗೆ ಕರುಣೆ ತೋರಿಸುವುದು ಮತ್ತು ಸತ್ಯದ ಹಾದಿಯಲ್ಲಿ ನಡೆಯುವುದೇ ಅಸಲಿ ಪುಣ್ಯ. ಬುದ್ಧ ಹೇಳುತ್ತಾರೆ, ನೀವು ಮಾಡಿದ ಕರ್ಮವು ನಿಮ್ಮ ನೆರಳಿನಂತೆ ನಿಮ್ಮನ್ನು ಹಿಂಬಾಲಿಸುತ್ತದೆ. ನೀವು ಮಣ್ಣಿನಲ್ಲಿ ಕಹಿ ಬೀಜ ಬಿತ್ತಿ ಸಿಹಿ ಹಣ್ಣನ್ನು ನಿರೀಕ್ಷಿಸಲು ಸಾಧ್ಯವೇ? ಹಾಗೆಯೇ ನಿಮ್ಮ ಜೀವನದಲ್ಲಿ ಇಂದು ನೀವು ಅನುಭವಿಸುತ್ತಿರುವ ನೋವು ಅಥವಾ ಸುಖವು ನಿಮ್ಮ ಹಿಂದಿನ ಕಾರ್ಯಗಳ ಪ್ರತಿಫಲವೇ ಹೊರತು ದೇವರಿಗೆ ನೀಡುವ ಲಂಚದ ಫಲವಲ್ಲ. ಪುಣ್ಯ ಎನ್ನುವುದು ಸಮಾಜಕ್ಕೆ ತೋರಿಸುವ ಮುಖವಾಡವಲ್ಲ, ಅದು ನಿಮ್ಮ ಒಳಮನಸ್ಸಿನ ಶುದ್ಧತೆ. ಯಾರಿಗೆ ತನ್ನ ಕರ್ಮದ ಮೇಲೆ ನಂಬಿಕೆ ಇದೆಯೋ ಅವನಿಗೆ ಪಾಪದ ಭಯವಿರುವುದಿಲ್ಲ ಮತ್ತು ಪುಣ್ಯದ ಹಪಾಹಪಿಯೂ ಇರುವುದಿಲ್ಲ. ಈ ಕಟು ಸತ್ಯವನ್ನು ಅರಗಿಸಿಕೊಳ್ಳಿ. ಪಾಪ ಮತ್ತು ಪುಣ್ಯ ಎನ್ನುವುದು ಮರಣದ ನಂತರ ಸಿಗುವ ಬಹುಮಾನ ಅಥವಾ ಶಿಕ್ಷೆಯಲ್ಲ, ಅದು ಈ ಕ್ಷಣದಲ್ಲೇ ನೀವು ಪಡೆಯುವ ನೆಮ್ಮದಿ ಅಥವಾ ಅಶಾಂತಿ. ದೇವರ ಹೆಸರಿನಲ್ಲಿ ವ್ಯವಹಾರ ಮಾಡುವುದನ್ನು ಬಿಟ್ಟು ಮನುಷ್ಯನಾಗಿ ಬದುಕಲು ಕಲಿಯಿರಿ. ಬುದ್ಧನ ಈ ನೇರವಾದ ಮಾತುಗಳು ನಿಮ್ಮ ಮನಸ್ಸಿಗೆ ತಟ್ಟಿದ್ದರೆ ಇಂದೇ ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಿಕೊಳ್ಳಿ. ನಿಮ್ಮ ಪ್ರಕಾರ ಅತಿದೊಡ್ಡ ಪುಣ್ಯದ ಕೆಲಸ ಯಾವುದು? ಕಮೆಂಟ್ ಮಾಡಿ ತಿಳಿಸಿ.